ಇನ್ನು ವಿಪಕ್ಷಗಳೇನೋ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದರೆ ವಿಪಕ್ಷದ ನಾಯಕರಿಗೆ ಈ ಅಧಿವೇಶನ ಏನಾದ್ರೂ ಅಗ್ನಿ ಪರೀಕ್ಷೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ವಿಪಕ್ಷ ಪಾಳಯದಲ್ಲಿ ಸಮರ್ಥ ನಾಯಕರು ಕೊರತೆ ಏನಾದ್ರೂ ಎದುರಾಗತ್ತಾ? ವಿಪಕ್ಷ ನಾಯಕರ ಪಾಳಯದಲ್ಲಿ ಯಾರಾಗ್ತಾರೆ ಸಮರ್ಥ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇರುವಂತದ್ದು. ಇನ್ನು ಈ ಬಾರಿ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ದಂತಹ ಇಬ್ಬರು ನಾಯಕರ ಕೊರತೆ ಕೂಡ ಎದುರಾಗ್ತಾ ಇದೆ. ಇಬ್ಬರು ನಾಯಕರು ಯಾವಾಗ ನೋಡಿದ್ರು ಕೂಡ ಈ ಇಬ್ಬರೇ ನಾಯಕರು ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಮಾಜಿ ಸಿಎಂಗಳಾಗಿದ್ದಂತಹ ಬಸವರಾಜ ಬೊಮ್ಮಾಯಿ, ಎಚ್.ಡಿ. ಕುಮಾರಸ್ವಾಮಿ ಅಂತಹ ನಾಯಕರ ಕೊರತೆ ಎದುರಾಗ್ತಾ ಇದೆ. ಯಾಕಂದ್ರೆ ಇಬ್ಬರು ನಾಯಕರು ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು, ಲೋಕಸಭೆಗೂ ಕೂಡ ತೆರಳಿದ್ರು. ಈ ನಡುವೆ ರಾಜ್ಯದಲ್ಲಿ ನಾಯಕರ ಕೊರತೆ ಏನಾದರೂ ಎದುರಾಗತ್ತಾ, ಸಮರ್ಪಕ್ಷಗಳಿಗೆ ಎದುರಾಗತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಹೆಸರಿಗಷ್ಟೇ ವಿಪಕ್ಷ ನಾಯಕ ಅನ್ನುವಂತಹ ಹಣೆಪಟ್ಟಿಯನ್ನ ಆರ್ ಅಶೋಕ್ ಅವರು ಹೊಂದಿದ್ದಾರೆ. ಆರ್ ಅಶೋಕ್ ಅವರಿಗೆ ಬರೀ ಹೆಸರಿಗೆ ಮಾತ್ರ ನಾಯಕ, ಸಮರ್ಥವಾಗಿ ಎದುರಿಸುವಂತಹ ಸಾಮರ್ಥ್ಯ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಇನ್ನು ಹೊಸ ನಾಯಕರಾಗಿ ಬಿ.ವೈ. ವಿಜಯೇಂದ್ರ ಏನಾದರೂ ಹೊರಹೊಮ್ಮತಾರ? ಯಾಕಂದ್ರೆ ಬಿ.ವೈ. ವಿಜಯೇಂದ್ರ ಅವರಿಗೆ ಒಂದು ಅವಕಾಶ ಇದು. ಬಿ.ವೈ. ವಿಜಯೇಂದ್ರ ಅವರಿಗೆ ಬಹಳಷ್ಟು ಉತ್ತಮವಾಗಿರುವಂತಹ ಅವಕಾಶ. ತಾವು ಸಮರ್ಥ ನಾಯಕರು ಅನ್ನುವಂಥದ್ದನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರ? ತಾವು ಸಮರ್ಥವಾಗಿ ವಿಪಕ್ಷವನ್ನ ಎದುರಿಸೋದಕ್ಕೆ ತಯಾರಾಗಿದ್ದೀವಿ ಅನ್ನುವಂಥದ್ದನ್ನ ಅವರು ಸ್ಪಷ್ಟೀಕರಿಸ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಇನ್ನು ಸದನವನ್ನ ತಮ್ಮತ್ತ ಸೆಳೆದುಕೊಳ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಕೂಡ. ಯಾಕಂದ್ರೆ ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವಂತಹ ನಾಯಕ, ಹಿರಿಯ ನಾಯಕರು ಕೂಡ ಹೌದು. ಹೀಗಾಗಿ ಬಸನಗೌಡ ಯತ್ನಾಳ್ ಅವರು ಇದೀಗ ವಿಪಕ್ಷ ನಾಯಕರನ್ನ ಹಿಂದಿಕ್ಕಿ ತಾವು ಸಂಪೂರ್ಣ ಒಂದು ಸದನವನ್ನ ಸೆಳಿತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಈ ಬಾರಿಯ ಸದನದಲ್ಲಿ ಯಾರಿಗೆ ಸಲ್ಲತ್ತೆ ಕ್ರೆಡಿಟ್? ಯಾರು ಸರ್ಕಾರವನ್ನ ಸಮರ್ಥವಾಗಿ ಟಕ್ಕರ್ ಕೊಡಬಲ್ರು? ಯಾರು ಸರ್ಕಾರವನ್ನ ಕಟ್ಟಿ ಹಾಕಬಲ್ರು? ಸಿದ್ದರಾಮಯ್ಯ ಅವರ ಪ್ರಶ್ನೆಗಳಿಗೆ, ಸಿದ್ದರಾಮಯ್ಯ ಅವರ ವಾಕ್ಚಾತುರ್ಯಕ್ಕೆ ಯಾರು ಸರಿಯಾಗಿ ಟಕ್ಕರ್ ಕೊಡಬಲ್ರು? ಯಾರು ಸಿದ್ದರಾಮಯ್ಯ ಅವರಿಗೆ ಸಮರ್ಥವಾಗಿ ಎದುರುತ್ತರವನ್ನ ಕೊಡಬಲ್ರು? ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗತ್ತೆ. ಹೀಗಾಗಿ ಈ ಕ್ರೆಡಿಟ್ ಯಾರಿಗೆ ಸಲ್ಲತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಒಂದೆಡೆ ವಿಪಕ್ಷಗಳಿಗೆ ಪ್ರಬಲವಾದಂತಹ ಅಸ್ತ್ರ ಸಿಕ್ಕಿದೆ, ಇನ್ನು ಮತ್ತೊಂದೆಡೆಯಲ್ಲಿ ವಿಪಕ್ಷ ನಾಯಕರು ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರವೂ ಕೂಡ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಅಂತ ಸಾಕಷ್ಟು ತಯಾರಿ ಮಾಡ್ಕೊಳ್ತಾ ಇದೆ. ಇವತ್ತಿನ ಅಧಿವೇಶನದಲ್ಲಿ ಯಾವ್ಯಾವ ವಿಷಯಗಳು ಪ್ರಸ್ತಾಪ ಆಗಬಹುದು? ಅದೇ ರೀತಿಯಾಗಿ ವಿಪಕ್ಷ ನಾಯಕರ ಕೊರತೆ ಏನಿದೆಯಲ್ಲ, ಯಾಕಂದ್ರೆ ಇಬ್ಬರು ಸಮರ್ಥ ನಾಯಕರಿದ್ರು, ಮಾಜಿ ಸಿಎಂಗಳು ಇಬ್ರು ಕೂಡ ಲೋಕಸಭೆಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ಸದನವನ್ನ ಯಾವ ನಾಯಕರು ತಮ್ಮತ್ತ ಸೆಳಿಬಹುದು ಅಂತ? ಸಂತೋಷ್, ಇಂದಿನಿಂದ ಆರಂಭವಾಗುವಂತಹ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ಪಾಲಿಗೆ ಇದು ಮಹತ್ವದ ಅಧಿವೇಶನವಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ. ಒಂದು ಕಡೆ ಸರ್ಕಾರದ ಪಾಲಿಗೆ ಸರ್ಕಾರದ ವಿಚಾರಗಳು ಮತ್ತು ಆಡಳಿತದ ವಿಚಾರಗಳು ಕಂಟಕವಾಗುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ, ಈ ರೀತಿ ಪ್ರಮುಖವಾದಂತಹ ಕೆಲವು ವಿಚಾರಗಳಿಂದ ಸರ್ಕಾರ ವಿಪಕ್ಷದ ಎದುರು ತಲೆ ತಗ್ಗಿಸುವಂತ ಸನ್ನಿವೇಶಕ್ಕೆ ಬಂದು ನಿಂತಿದೆ. ಸೊ ಇದನ್ನ ಸರ್ಕಾರ ಮೆಟ್ಟಿ ನಿಲ್ಲುವಂತಹ ಸಾಧ್ಯತೆಯನ್ನ ಮತ್ತು ಶಕ್ತಿಯನ್ನ ಕೂಡ ಹೊಂದ್ಕೊಂಡಿದೆ. ಆದ್ರೆ ವಿಪಕ್ಷದ ವಲಯದಲ್ಲಿ ಸರ್ಕಾರದ ಎದುರು ತಿರುಗಿ ನಿಲ್ಲುವುದಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಅಸ್ತ್ರಗಳನ್ನ ಅವು ಯಾವ ರೀತಿಯಾಗಿ ತೆಗೆದುಕೊಳ್ತದೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ವಿಪಕ್ಷಕ್ಕೆ ಈ ಸಿಕ್ಕಿರುವಂತಹ ಅತಿ ದೊಡ್ಡ ಅಸ್ತ್ರವನ್ನ ಬಳಸಿಕೊಳ್ಳುವುದಕ್ಕೆ, ಅದನ್ನ ತೆಗೆದುಕೊಂಡು ಹೋಗುವುದಕ್ಕೆ ಸಮರ್ಥ ನಾಯಕತ್ವದ ಕೊರತೆ ಎದುರಾಗಿದೆ ಅನ್ನುವಂತಹ ಮಾತನ್ನ ಆ ಪಕ್ಷಗಳ ಒಳಗಿರುವ ಶಾಸಕರೇ ಹೇಳ್ಕೊಳ್ತಿದ್ದಾರೆ. ಈ ಹಿಂದೆ ಸದನದಲ್ಲಿ ಸರ್ಕಾರದ ಎದುರು ಗಟ್ಟಿಯಾಗಿ ಧ್ವನಿ ನಿಲ್ಲಬಲ್ಲಂತಹ ಮಾಜಿ ಮುಖ್ಯಮಂತ್ರಿಗಳಾಗಿ ಅನುಭವವನ್ನು ಹೊಂದಿದಂತಹ ಕುಮಾರಸ್ವಾಮಿ ಹಾಗೆ ಬೊಮ್ಮಾಯಿ ಅವರು ಇಬ್ರು ಕೂಡ ಸಂಸತ್ತನ್ನ ಪ್ರವೇಶ ಮಾಡಿರೋದ್ರಿಂದಾಗಿ ಇಲ್ಲಿ ಅಧಿವೇಶನದಲ್ಲಿ ಸರ್ಕಾರದ ಎದುರು ಕಾಗದ ಪತ್ರಗಳನ್ನ ಮುಂದಿಟ್ಟು ಸರ್ಕಾರವನ್ನ ದಾಖಲೆಗಳ ಲೆಕ್ಕದಲ್ಲಿ ಕಟ್ಟಿಡುವಂತ ನಾಯಕರುಗಳ ಕೊರತೆ ಪಕ್ಷಕ್ಕೆ ಎದುರಾಗ್ತಾ ಇದೆ. ಅಶೋಕ್ ಅವರು ಕೇವಲ ದಾಖಲೆಗಳ ಹೊರತಾಗಿ ಮಾತನಾಡ್ತಾ ಸರ್ಕಾರವನ್ನ ಹೊರಗಿನ ವಿಚಾರಗಳಿಂದ ಕಟ್ಟಿ ಹಾಕೋ ಪ್ರಯತ್ನವನ್ನ ಮಾಡ್ತಾರೆ ಹೊರತು ಆತ ಕಾಗದ ಪತ್ರಗಳ ವಿಚಾರದಲ್ಲಿ ಸರ್ಕಾರವನ್ನ ಕಟ್ಟಿ ಹಿಡಿಯುವಷ್ಟು ಸಮರ್ಥನಲ್ಲ ಅನ್ನುವಂತ ಮಾತು ಕೂಡ ಅವರಲ್ಲೇ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಶಾಸಕರಾಗಿ ಸದನದಲ್ಲಿರೋದ್ರಿಂದ ಅವರು ಇಲ್ಲಿ ತಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸಿಕೊಳ್ಳುವ ಅಥವಾ ನಾಯಕತ್ವವನ್ನು ತಮ್ಮಡೆಗೆ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇದರ ಹೊರತಾಗಿ ಈಗ ವಿಪಕ್ಷಗಳಿಗೆ ಸರ್ಕಾರದ ಎದುರು ಸಮರ್ಥ ವಾದವನ್ನ ಮಂಡಿಸುವಲ್ಲ ನಾಯಕರುಗಳು ಯಾರು ಇಲ್ಲದೆ ಇರುವುದು ಬಹುವಾಗಿ ಕಾಡ್ತಾ ಇದೆ.
ಸನ್ನಿವೇಶ ಎದುರಾಗಿದ್ದು ಅವಕಾಶ ತಮ್ಮ ಪಾಲಿಗೆ ಇದ್ರೂ ಕೂಡ ಅದನ್ನ ಬಳಸಿಕೊಳ್ಳುವ ಅವಕಾಶ ಅವರಿಗಿಲ್ಲದಿರೋದ್ರಿಂದಾಗಿ ಹೊಸ ನಾಯಕನೋರ್ವ ಸದನದಲ್ಲಿ ಹುಟ್ಟುಕೊಳ್ತಾರ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯುವ ನಾಯಕ ಸಮುದಾಯಕ್ಕೆ ಇದೊಂದು ಅವಕಾಶದ ಬಾಗಿಲು ಅಂತಲೂ ಹೇಳಲಾಗ್ತಾ ಇದೆ. ಈಗಿರುವ ಮಟ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಓರ್ವರು ಮಾತ್ರ ಸರ್ಕಾರದ ಬಗ್ಗೆ ಮಾತನಾಡಬಹುದು ಅನ್ನುವಂತ ನಿರೀಕ್ಷೆನ ಮಾಡಲಾಗ್ತಿದೆ. ಆದ್ರೆ ಬಿಜೆಪಿ ಒಳಗಿನ ಬಣ ರಾಜಕಾರಣದ ಲೆಕ್ಕಾಚಾರದಲ್ಲಿ ಅವರಿಗೂ ಕೂಡ ಅವಕಾಶ ಎಷ್ಟರ ಮಟ್ಟಿಗೆ ಒಲಿತದೆ ಅಥವಾ ಅವರು ಸನ್ನಿವೇಶವನ್ನ ಬದಲಾಯಿಸಿಕೊಳ್ತಾರ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಈಗಿನ ಪರಿಸ್ಥಿತಿಯಲ್ಲಿ ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿಹಾಕುವುದಕ್ಕಿರುವಂತ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಳ್ತದೋ ಅಥವಾ ಕೈ ಚೆಲ್ಲಿ ವಿಪಕ್ಷದ ಒಂದು ಗೌರವ ಇದೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತವ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ ಬರ್ತಾ ಇದೆ. ಇವೆಲ್ಲವಕ್ಕೂ ಕೂಡ ಇಂದಿನಿಂದ ಆರಂಭವಾಗುವಂತಹ ಸದನ ಉತ್ತರ ಕೊಡ್ತದೆ. ಸಮರ್ಥ ಪಕ್ಷ ವಿಪಕ್ಷಕ್ಕೆ ಒಟ್ಟಿಗೂ ಅಥವಾ ಸರ್ಕಾರಕ್ಕೆ ಬಚಾವಾಗುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತದ ಅನ್ನುವಂತಹ ವಿಚಾರಗಳು ಕೂಡ ಈ ಸದನದಲ್ಲಿ ಕಂಡು ಬರಲಿದೆ. ಸಂತೋಷ್, ಈಗ ಮತ್ತೊಂದು ಕೂಡ ನಾವು ನೋಡ್ಬೇಕಾಗತ್ತೆ. ಒಂದೆಡೆ ವಿಜಯೇಂದ್ರ ಅವರು ಕೂಡ ತಾವು ಸಮರ್ಥರು ಅಂತ ಸಾಬೀತುಪಡಿಸ್ಕೊಳ್ಬೇಕು, ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಸಾಬೀತುಪಡಿಸ್ಕೊಳ್ಬೇಕು. ಒಂದು ವೇಳೆ ಏನಾದರೂ ಇಬ್ಬರು ನಾಯಕರು ಸಾಬೀತುಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗದೇ ಇದ್ರೆ ಆ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ನಾಯಕರು ಪೈಪೋಟಿ ನಡೆಸುವಂತಹ ಸಾಧ್ಯತೆ ಇದೆಯಾ ಅಂತ? ಸಂತೋಷ್, ನಾನು ಈಗಾಗಲೇ ಹೇಳಿದ ಹಾಗೆ ಸನ್ನಿವೇಶಕ್ಕೆ ಅನುಗುಣವಾಗಿ ನಾಯಕತ್ವವನ್ನು ರೂಪಿಸಿಕೊಳ್ಳುವ ಅವಕಾಶ ವಿಪಕ್ಷದಲ್ಲಿರುವಂತಹ ಎಲ್ಲರಿಗೂ ಕೂಡ ಸಿಕ್ಕಿದೆ. ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ರು ಕೂಡ ಅವರಿಗೆ ಕಾಗದ ಪತ್ರಗಳ ವಿಚಾರದಲ್ಲಿ ಅಂದ್ರೆ ಸರ್ಕಾರದ ಎದುರು ಮಂಡಿಸುವಂತಹ ದಾಖಲೆಗಳ ವಿಚಾರದಲ್ಲಿ ಅದನ್ನ ಪ್ರೆಸೆಂಟ್ ಮಾಡುವ ವಿಚಾರಕ್ಕೆ ಅವರು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾರೆ ಅನ್ನುವಂತಹ ಮಾತು ಅವರ ಪಕ್ಷದವರೇ ಹೇಳ್ತಿದ್ದಾರೆ. ವಿಜೇಂದ್ರ ಅವರಿಗೆ ರಾಜಕಾರಣದ ಅನುಭವ ಈಗಷ್ಟೇ ಇರೋದ್ರಿಂದಾಗಿ ಅವರು ಅಷ್ಟರ ಮಟ್ಟಿಗೆ ಸಮರ್ಥವಾಗಿ ಸರ್ಕಾರವನ್ನ ಕಟ್ಟಿ ಹಾಕೋ ಪ್ರಯತ್ನವನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಅವರಿಗೆ ಕಾಡ್ತಾ ಇದೆ. ಸೊ ಈ ವಿಚಾರದಲ್ಲಿ ಅವರು ಹೋಮ್ವರ್ಕ್ ಅನ್ನ ಮಾಡಿಕೊಂಡು ಬಂದಿದ್ದೇ ಆದಲ್ಲಿ ಅವರಿಗೆ ಹೊಸ ಅವಕಾಶ ಸೃಷ್ಟಿಯಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಇದರ ಹೊರತಾಗಿ ಸದನದಲ್ಲಿರುವಂತಹ ಪ್ರಮುಖ ನಾಯಕರುಗಳ ಪೈಕಿಯಲ್ಲಿ ಜಿ ಟಿ ದೇವೇಗೌಡ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವಕಾಶದ ಸೃಷ್ಟಿ ಸಾಧ್ಯತೆ ಹೆಚ್ಚಾಗಿರೋದ್ರಿಂದಾಗಿ ಅವರುಗಳು ಯಾವ ರೀತಿಯಾದಂತಹ ವಾದವನ್ನ ಮಂಡಿಸಬಹುದು, ವಿಪಕ್ಷದ ಜವಾಬ್ದಾರಿಯನ್ನು ಹೊರಬಹುದು ಅನ್ನುವಂತ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಸೊ ಇವೆಲ್ಲವನ್ನ ಅಳೆದು ತೂಗಿ ನೋಡೋದಕ್ಕೆ ಈ ವೇದಿಕೆ ಈ ಬಾರಿಯ ಸದನ ಅವಕಾಶ ಮಾಡಿಕೊಡಲಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.